ಮನೆಯಲ್ಲಿ ಈಗ ಸಿಂಪಲ್ ಆಗಿ ರಾಗಿ ಮಾಲ್ಟ್ ಹೇಗೆ ಮಾಡೋದು ಅಂತ ನೋಡಿಕೊಂಡು ಬರುವ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ ಅವರಿಗೆಲ್ಲ ಬೆಸ್ಟ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಬನ್ನಿ ಹಾಗಾದ್ರೆ ರೆಸಿಪಿ ನೋಡಿಕೊಂಡು ಬರುವ. ಇಲ್ಲಿ ನಾನೊಂದು ಕಪ್ಪಲ್ಲಿ ಒಂದು 3 ಸ್ಪೂನಷ್ಟು ರಾಗಿ ಪೌಡರ್ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ಉಂಟಲ್ಲ ಸ್ವಲ್ಪ ನೀರು ಹಾಕಿ ಚಂದ ಮಿಕ್ಸ್ ಮಾಡಿಕೊಳ್ಬೇಕು. ತಣ್ಣೀರು ಅಥವಾ ವಾಮ್ ವಾಟರ್ ಕೂಡ ಹಾಕಿಕೊಳ್ಬೋದು. ಲಮ್ಸ್ ಇರಬಾರ್ದು, ಚಂದ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ, ಲಮ್ಸ್ ಇರದ ಹಾಗೆ. ಇದನ್ನು ಒಂದು ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಟುಕೊಳ್ಳಿ. ನಾನಿಲ್ಲಿ 3 ಸ್ಪೂನಷ್ಟು ರಾಗಿ ಪೌಡರ್ ಹಾಕಿರೋದ್ರಿಂದ 1.5 ಗ್ಲಾಸಷ್ಟು ನೀರನ್ನು ಬಾಯ್ಲ್ ಮಾಡಿಕೊಳ್ತಾ ಇದ್ದೇನೆ. ಇದು ಬಾಯ್ಲ್ ಆಗ್ತಾ ಇರುವಾಗ ಉಂಟಲ್ಲ, ನಾನು ಆಗಲೇ ಮಿಕ್ಸ್ ಮಾಡಿಟ್ಟಂತ ರಾಗಿದು ಮಿಕ್ಸ್ಚರ್ ಇದೆ ನೋಡಿ, ಅದನ್ನು ಹಾಕಿಕೊಳ್ಬೇಕು. ಸ್ವಲ್ಪ ಸ್ವೀಟ್ ಆಗಿರಲಿ ಅಂತ ಬೆಲ್ಲ ಹಾಕಿಕೊಳ್ತಾ ಇದ್ದೇನೆ. ಬೇಡ ಹೇಳಿದರೆ ಸ್ಕಿಪ್ ಮಾಡ್ಬೋದು. ಶುಗರ್ ಹಾಕಲಿಕ್ಕೆ ಹೋಗಬೇಡಿ ವೆಯ್ಟ್ ಲಾಸ್ ಮಾಡುವವರು. ನೆಕ್ಸ್ಟ್ ಇದನ್ನು ಚೆಂದ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕಿಕೊಳ್ತಾ ಇದ್ದೇನೆ. ಹಾಲು ವಾರ್ಮ್ ಇದ್ರೆ ಒಳ್ಳೆಯದು, ಅಥವಾ ಬಿಸಿ ಹಾಲಿದ್ರೆ ಕೂಡ ಒಳ್ಳೆಯದು. ಕೋಲ್ಡ್ ಮಿಲ್ಕ್ ಹಾಕೋದ್ರಿಂದ ಇದು ಗಂಟು ಕಟ್ಟಿಕೊಳ್ಳುವ ಚಾನ್ಸಸ್ ಇರ್ತದೆ, ಆದ್ರಿಂದ ಅದನ್ನು ಹಾಕಿಕೊಳ್ಳೋದು ಬೇಡ ನೀವು. ಸೊ ಇದಿಷ್ಟು ಆದರೆ ಉಂಟಲ್ಲ, ನಮ್ಮ ರಾಗಿ ಮಾಲ್ಟ್ ರೆಡಿ ಆಗ್ತದೆ. ಸೊ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಯಾರೆಲ್ಲ ಮಾಡ್ತಿದ್ದೀರಾ ನೋಡಿ, ಅವರಿಗೆ ಕೂಡ ತುಂಬ ಹೆಲ್ಪ್ ಆಗ್ತದೆ. ಬೋನ್ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಸೊ ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ. ಹೊರಗೆ ಸಿಕ್ಕುವ ಅನ್ಹೆಲ್ದಿ ಡ್ರಿಂಕಿಗಿಂತ ಈ ಡ್ರಿಂಕ್ ಎಷ್ಟೋ ಬೆಟರ್ ಅಲ್ವಾ? ಏನು ಹೇಳ್ತೀರಾ ನೀವು?